ಉಮೇಶ್ ಅಣ್ಣವ್ರ ಬಗ್ಗೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಯಾಕಂದರೆ ನಮ್ಗಿಂತಲೂ ಹಿರಿಯ ಜೀವ, ನಮ್ಗಿಂತ ದೊಡ್ಡವರು, ನಮ್ಗಿಂತಲೂ ಮುಂಚೆ ರಂಗಭೂಮಿಗೆ ಬಂದವರು, ನಮ್ಗಿಂತಲೂ ಮುಂಚೆ ಸಿನಿಮಾಗೆ ಬಂದವರು, ಚಿಕ್ಕ ವಯಸ್ಸಲ್ಲೇ ರಾಷ್ಟ್ರ ಪ್ರಶಸ್ತಿ ತೊಗೊಂಡವರು. ಒಂದು 15 ದಿವಸದ ಹಿಂದೆ ಕಿದ್ವಾಯಿಗೆ ಹೋಗಿ ಜಗ್ಗೇಶ್ ಸರ್ ಬಂದಿರು, ನಾನು ಹೋಗಿ ಮಾತಾಡ್ಕೊಂಡು ಬಂದ್ವಿ. ನಗ್ನಗ್ತಾನೆ ಮಾತಾಡಿದ್ರು. ಅವ್ರು ಜಗ್ಗೇಶ್ ಸರ್ ಹೇಳ್ತಿರೋರೇ ಏನಾಗಲ್ಲ ಕಣೋ, ಏನಾಗಲ್ಲ, ಆರಾಮಾಗಿ ಆಗ್ತೀನಿ, ಏನಾಗಲ್ಲ. ಯಾಕಂದರೆ ಅವರಿಗೆ ಪಾರಮಾರ್ಥ ಇತ್ತು, ಆಧ್ಯಾತ್ಮಿಕ ಇತ್ತು. ಅವರಿಗೆ ಜೀವನ ಇಷ್ಟೇ ಅನ್ನೋದು ಅವರಿಗೆ ಗೊತ್ತಿತ್ತು. ಅಂದರೆ ಒಳ್ಳೆ ಕಲಾವಿದರು, ಒಳ್ಳೆ ಪ್ರೀತಿ ಮನುಷ್ಯ, ಒಳ್ಳೆ ಸಂಗೀತಗಾರರು, ಜೀವನವನ್ನು ಅರ್ಥ ಮಾಡ್ಕೊಂಡವರು. ಹಾಗಾಗಿ ಇವತ್ತು ನಮ್ಮೆಲ್ಲ ಬಿಟ್ಟು ಹೋಗಿದ್ದಾರೆ. ಸುಮಾರು ವರ್ಷದಿಂದ ಮತ್ತು ಒಂದು ಸ್ವಲ್ಪ ದಿವಸದ ಹಿಂದೆ ನಮ್ಮ ಬ್ಯಾಂಕ್ ಜನಾರ್ದನ್ ಅವರು ಆದರು. ಹೀಗಾಗಿ ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಅನ್ನ ಋಣ ಮುಗಿದ ಮೇಲೆ ಇಲ್ಲಿ ಯಾರೂ ಭೂಮಿ ಮೇಲೆ ಇರೋಕ್ಕೆ ಸಾಧ್ಯ ಇಲ್ಲ. ನಮ್ಮೂರಲ್ಲಿ ಒಂದು ನಾಟಕದಲ್ಲಿ ಉಮೇಶ್ ಅಣ್ಣವರು ಎಲ್ಲ ಹಾಸ್ಯ ಕಲಾವಿದರನ್ನ ಸೇರಿಸಿ ಒಂದು ಧಾರಾವಾಹಿನ ಮಾಡಿದರು. ಭಾಳ ಚೆನ್ನಾಗಿ, ಎಲ್ಲ ಚೆನ್ನಾಗಿ ಬಳಸ್ಕೊಂಡಿದ್ರು. ಅಲ್ಲಿ ಒಂದು ಮಾತು ಹೇಳಿದರು ಅವರು, ಅನ್ನದ ಋಣ ಭೂಮಿ ಋಣ ಮುಗಿದ ಮೇಲೆ ಜವರಾಯ ಯಾರನ್ನೂ ಬಿಡಲ್ಲ ಅಂಥೇಳಿ. ಅವತ್ತು ಅವ್ರು ಹೇಳಿದ ಮಾತು ಇವತ್ತು ಅವ್ರ ಬಾಯಿಂದನೇ ಬಂತು, ಅವ್ರ ಬಾಯಿಂದ ಸತ್ಯ ಆಯ್ತು. ಈಗ ಏನು ಮಾಡೋಕ್ಕಾಗಲ್ಲ. ಎಲ್ಲರೂ ಒಂದು ದಿವಸ ಹೋಗೋದೇ. ಆದರೆ ಇನ್ನೂ ಸ್ವಲ್ಪ ದಿವಸ ಅವ್ರದ್ದು ಒಂದು ಕೊಡುಗೆ ರಂಗಭೂಮಿ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಧಾರಾವಾಹಿ ಆಗಿರ್ಬೋದು, ಇನ್ನು ಅವ್ರ ಸೇವೆ ಬೇಕಾಗಿತ್ತು. ಅದು ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂಥೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕನ್ನಡ ಚಲನಚಿತ್ರರಂಗದಲ್ಲಿ ಹಾಸ್ಯ ನಟರಾದಂಥ ಉಮೇಶ್ ಅವರು ನಮ್ಮನ್ನು ಅಗಲಿದ್ದಾರೆ. ಜೀವನದಲ್ಲಿ ಅವರ ಮುಖದಲ್ಲಿ ಕೋಪ ಆಗಲಿ, ಬೇಜಾರಾಗಲಿ ನಾನು ಯಾವತ್ತೂ ನೋಡಲಿಲ್ಲ. ಹಾಸ್ಯ ಹಂಚದ ಮಾತ್ರ ಅಲ್ಲ, ಸ್ನೇಹಜೀವಿ ಅವರು. ಸಹ ಕಲಾವಿದನಾಗಬಹುದು, ನಿರ್ಮಾಪಕನಾಗಬಹುದು, ಎಲ್ಲರನ್ನು ತುಂಬ ಪ್ರೀತಿಯಿಂದ ಮಾತಾಡಿಸೋರು. ಅಂಥವರು ಇವತ್ತು ನಮ್ಮ ಚಿತ್ರರಂಗ ದೂರ ಆಗಿದ್ದು ತುಂಬ ನೋವಾಗತ್ತೆ. ಕಿದ್ವಾಯಿನಲ್ಲಿ ಜಾಯಿನ್ ಮಾಡಿದ್ದಾರೆ ಅಂತ ಗೊತ್ತಾದ ಮೇಲೆ ನಮಗೆಲ್ಲ ತುಂಬ ನೋವಾಯಿತು. ನಾವು ಆಡ್ಗುಡಿ ಶ್ರೀನಿವಾಸು ನಾವೆಲ್ಲ ಅವತ್ತು ಹೋಗಿದ್ದೀವಿ. ಅವ್ರಿಗೆ ಕಾಯಿಲೆ ಇದೆ ಅಂತ ಗೊತ್ತಾದ್ರೂ ಎಷ್ಟೋ ಖುಷಿಯಿಂದ ಪದ್ಯ ಹಾಡಿದ್ದಾರೆ, ಹಾಡಾಡಿದ್ದಾರೆ. ಎಲ್ಲ ನೆನಪುಗಳನ್ನೆಲ್ಲ ಸಿನಿಮಾ ರೀಲ್ ಥರ ನಮಗೆಲ್ಲ ತೋರಿಸಿದ್ದಾರೆ. ನಾವು ಕಿದ್ವಾಯಿ ಹಾಸ್ಪಿಟ್ಲಲ್ಲಿರೋಂಥ ಚೀಫ್ ಡಾಕ್ಟರ್ನ ಎಲ್ಲರನ್ನ ನಾವು ಭೇಟಿಯಾಗಿದ್ದೀವಿ. ನಮ್ಮ ಉಮೇಶ್ ಅವ್ರಿಗೆ ನೀವು ಸಹಾಯ ಮಾಡಬೇಕಂತ ಹೇಳಿ ಅವ್ರು ಹೇಳಿದ್ದಾರೆ. ಅವರು ಎಲ್ಲರಿಗೂ ಬೇಕಾದವರು ಸರ್, ನಾವು ಎಲ್ಲ ತುಂಬ ಹೃದಯದಿಂದ ನಾವು ಸೇವೆ ಮಾಡಿದ್ದು ಅಂತ ಹೇಳಿದ್ದಾರೆ. ಸೇವೆ ಮಾಡಿದ್ದಾರೆ ಅವರು. ಆದ್ರೂ ಭಗವಂತ ನಮಗೆ ಎಷ್ಟು ದಿನ ಇಲ್ಲಿ ಇರಬೇಕಂತ ಆದೇಶ ಮಾಡಿದ್ರೆ ಅಷ್ಟು ದಿನ ಇರಲೇಬೇಕು. ಆಮೇಲೆ ಅವ್ರು ಕರ್ಕೊಂಡಿದ್ದಾರೆ. ಹತ್ರ ನನ್ನ ಕಾಂಬಿನೇಷನಲ್ಲಿ ಒಂದು 50-55 ಸಿನಿಮಾಗಳು ನಂದೆಲ್ಲ ಆ್ಯಕ್ಟ್ ಮಾಡಿದ್ದಾರೆ. ಇಂಥ ಒಳ್ಳೆ ವ್ಯಕ್ತಿನ ಕಲ್ಕೊಂಡಿದ್ದು ತುಂಬ ನೋವಾಗ್ತಾ ಇದೆ. ನಾನು ಪೂಜಿಸಿ 6 ದಿವಸ ಸಾಯಿಬಾಬಾನ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಅವ್ರಿಗೆ ಸ್ವರ್ಗದಲ್ಲಿ ಹೋಗಿ ಜಾಗ ಕೊಡಲಿ ಅಂತ. ಓಂ ಶ್ರೀ ಸಾಯಿರಾಮ್. ಗಾಡ್ ಬ್ಲೆಸ್ ಯು. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.